ನಮಸ್ಕಾರ. ಇವತ್ತು ಕಾಂತಾರ ಚಾಪ್ಟರ್ 1 ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಖಂಡಿತವಾಗ್ಲೂ ಕೂಡ ಕನ್ನಡಿಗರಿಗೆ ಇದು ಹೆಮ್ಮೆಯ ವಿಚಾರ. ನೋಡಿ, ಇಲ್ಲಿ ನಾವು ಕಾಂತಾರ ಸಿನಿಮಾದ ಬಗ್ಗೆ ನೆಗೆಟಿವ್ ಆಗಿ ರಿವ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮಗೆ ತರೇಹವಾರಿ ಕಮೆಂಟ್ಗಳು ಬರಬಹುದು. ಬಂದ್ರೂ ಕೂಡ ನಮಗೆ ಅನ್ಸದ್ದನ್ನೇ ನಾವು ಹೇಳೋದು ಸ್ವಾಮಿ. ಯಾರನ್ನೋ ಮೆಚ್ಚೋಕೋಸ್ಕರ ಖಂಡಿತವಾಗ್ಲೂ ಕೂಡ ಮಾತನಾಡಲ್ಲ. ಖಂಡಿತ ಕನ್ನಡದ ಮೇಲೆ ನಮಗೂ ಕೂಡ ಅಭಿಮಾನ ಇದೆ. ಸ್ಪೀಡ್ ನ್ಯೂಸ್ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಕನ್ನಡದ ಸಿನಿಮಾ ವಿಶ್ವ ಮಟ್ಟದಲ್ಲಿ ಬೆಳಿಬೇಕು, ಅದನ್ನ ಬೆಳೆಸುವಂತಹ ಪ್ರಯತ್ನ ನಾವು ಕೂಡ ಮಾಡಿದ್ದೀವಿ. ನೋಡಿ, ಹಿಂದೆ ಕಾಂತಾರ ಸಿನಿಮಾ ರಿಲೀಸ್ ಆದಂತಹ ಟೈಮಲ್ಲಿ ಆರಂಭದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಸಿನಿಮಾ ಚೆನ್ನಾಗಿತ್ತು. ಅದ್ರ ಬಗ್ಗೆ ನಾವು ಕೂಡ ಮಾತಾಡಿದ್ವಿ. ರಿಷಬ್ ಶೆಟ್ಟಿ ಅವರ ನಟನೆ, ಡೈರೆಕ್ಷನ್ ಎಲ್ಲವೂ ಕೂಡ ಅದ್ಭುತ. ಆದ್ರೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಇವತ್ತು ವಿಶ್ವದಾದ್ಯಂತ ರಿಲೀಸ್ ಆಗಿದೆ. 3 ವರ್ಷದಿಂದ ಜನ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ರು. ಯಾವಾಗ ರಿಷಬ್ ಶೆಟ್ಟಿ ಅವರು ಚಾಪ್ಟರ್ 1 ಸಿನಿಮಾವನ್ನ ಅನೌನ್ಸ್ ಮಾಡ್ತಾರೋ ಟಿಲ್ ನಿನ್ನೆವರೆಗೂ ಕೂಡ ವೇಟ್ ಮಾಡಿದ್ದಾರೆ ಜನ. ನಿನ್ನೆ ಸಂಜೆ ಒಂದಷ್ಟು ಶೋಗಳಾಗಿದೆ. ಇವತ್ತು ಬೆಳಿಗ್ಗೆ ಜನ ಡಬಲ್ ಅಲ್ಲ ತ್ರಿಬಲ್ ಕೊಟ್ಬಿಟ್ಟು ಟಿಕೆಟ್ ಅನ್ನ ಖರೀದಿ ಮಾಡಿದ್ರು. 800 ರೂಪಾಯಿ ಇದ್ದ ಟಿಕೆಟ್ ಎಷ್ಟಕ್ಕೆ ಸೇಲ್ ಆಗ್ತಿದೆ ಗೊತ್ತಾ? 500 ರೂಪಾಯಿ, 800 ರೂಪಾಯಿ, 1200 ರೂಪಾಯಿವರೆಗೂ ಕೂಡ ಟಿಕೆಟ್ ಸೇಲ್ ಆಗಿದೆ. ಅದೇ ಬೇರೆ ಭಾಷೆಯ ಸಿನಿಮಾಗಳನ್ನ ನಾವಿಲ್ಲಿ ಖಂಡಿತವಾಗ್ಲೂ ಕೂಡ ಹೊಗಳ್ತಾ ಇಲ್ಲ. ಕನ್ನಡ ಮುಖ್ಯ ನಮ್ಗೆ, ಕನ್ನಡ ಸಿನಿಮಾಗಳು ಮುಖ್ಯ. ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬೆಳೀತಾ ಇದೆ ಅಂದ್ರೆ ನಮಗೆ ಅದು ಹೆಮ್ಮೆ ವಿಚಾರ. ನಾವು ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೇಲೂ ಕೂಡ ಅಷ್ಟೇ ನಿರೀಕ್ಷೆ ಇಟ್ಕೊಂಡು ಸಿನಿಮಾ ನೋಡೋದಕ್ಕೆ ಹೋಗಿದ್ದು. ಇಲ್ಲಿ ಇದು ದುಡ್ಡು ಕೊಡ್ತೀವಿ ಸ್ವಾಮಿ. ಸಿನಿಮಾ ಬಗ್ಗೆ ರಿವ್ಯೂ ಮಾಡೋದು, ಅದ್ರ ಬಗ್ಗೆ ಅಭಿಪ್ರಾಯ ಹೇಳೋದು ನಮ್ಮ ಹಕ್ಕು. ಯಾರ್ಯಾರು ಚೆನ್ನಾಗಿದೆ, ಹಂಗಿದೆ, ಹಿಂಗಿದೆ, ಧಾಮ್ ಧೂಮ್ ಆಗಿದೆ, ಅಷ್ಟಿದೆ ಗ್ರಾಫಿಕ್ಸು, ಇಷ್ಟಿದೆ ಗ್ರಾಫಿಕ್ಸು, ಎಲ್ಲವೂ ಕೂಡ ಇದೆ ಸಿನಿಮಾದಲ್ಲಿ. ಆದ್ರೆ ಯಾವುದು ಎಷ್ಟು ಬೇಕೋ ಅಷ್ಟಿದ್ದಿದ್ರೆ ಸಿನಿಮಾ ಕಾಂತಾರ ಚಾಪ್ಟರ್ 1 ಸಿನಿಮಾ ಗೆಲ್ತಾ ಇತ್ತು. ಅದಿದೆಯಾ? ಹೆಂಗಿದೆ ಸಿನಿಮಾ? ಸಿನಿಮಾ ನೋಡಿದವ್ರು ಏನಂದ್ರು? ಒಂದು ವಿಡಿಯೋ ಇದೆ, ಒಂದಷ್ಟು ಜನ ಮಾತಾಡಿದ್ದಾರೆ, ಅದನ್ನ ನೋಡ್ಕೊಂಬನ್ನಿ, ನಂತರ ಮಾತಾಡ್ತೀನಿ. ಹೌದು, ಸ್ವಲ್ಪ ಹೌದು ಹೌದು. ಯಾಕಂದ್ರೆ ನೀವ್ ಯಾವಾಗ್ಲೂ ಎಕ್ಸ್ಪೆಕ್ಟೇಷನ್ಸ್ ಇಂದ ಬಂದ್ರೆ ಅದ್ ಹಂಗೆ ಆಗೋದು ಅನ್ಸಿದೆ. ಬಟ್ ನಾವ್ ಯಾವಾಗ್ಲೂ ಪಾರ್ಟ್ 1 ಅದು ಇದಕ್ ಮೇಲೆ ಇತ್ತು, ಆ ಗೂಸ್ ಬಂಪ್ಸ್, ಅದು ಒಂದ್ ಸ್ವಲ್ಪ ಎಲ್ಲೋ ಕಡಿಮೆ ಆಯ್ತು ಅನ್ಸುತ್ತೆ. ಐ ಹೋಪ್ ಅದ್ರಲ್ಲಿ ಟೆಕ್ನಾಲಜೀಸ್ಗೆ ಕಮ್ಮಿ ಒತ್ತು ಕೊಟ್ಟು ಸ್ಟೋರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅದೇನೋ ಚೆನ್ನಾಗಿದೆ. ಬಟ್ ಅದೇ ಟೆಕ್ನಾಲಜಿನ ಜಾಸ್ತಿ ಯೂಸ್ ಮಾಡಿ ಅದು ಬೇಡವಾಗಿತ್ತೇನೋ ಅನ್ನಿಸ್ತು ಅಷ್ಟೇ. ಎಸ್, ನೋಡಿದ್ರಲ್ಲ. ನೋಡಿ, ಕಾಂತಾರ ಸಿನಿಮಾ ನೋಡಿದವ್ರು ಎಲ್ಲರೂ ಕೂಡ ನೆಗೆಟಿವ್ ಆಗೇ ಹೇಳ್ತಿದ್ದಾರೆ, ನೋಡಿದವ್ರು ಎಲ್ಲರೂ ಕೂಡ ಪಾಸಿಟಿವ್ ಆಗೇ ಹೇಳ್ತಿದ್ದಾರೆ. ಬಹಳ ಅದ್ಭುತ, ಬಹಳ ಅದ್ಭುತ, ಸಿನಿಮಾ ಚೆನ್ನಾಗಿಲ್ಲ ರೀ ಅಂತ ಹೇಳಿದವರು ಕೂಡ ಇದ್ದಾರೆ. ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ತರೇಹವಾರಿ ಕಮೆಂಟ್ ಆಗ್ತಿರಲ್ಲ, ನೋಟ್ ಮಾಡ್ಕೊಳ್ಳಿ. ನೋಡಿ, ಕಾಂತಾರ ಸಿನಿಮಾ ಬಂತಲ್ಲ, ಚಾಪ್ಟರ್ 1 ಬರೋಕೆ ಒಂದು 3 ವರ್ಷ ಮುಂಚೆ, ಅದೊಂದು ರೀತಿಯಲ್ಲಿ ದಂತಕತೆ, ದೈವಗಳ ದರ್ಶನ ಆಗತ್ತೆ, ಕತೆಗೆ ಹೆಚ್ಚಿನದಾಗಿ ಒತ್ತು ಕೊಟ್ಟಂತಹ ಸಿನಿಮಾ ಕಾಂತಾರ. ಎಂಥ ಅದ್ಭುತವಾದಂತಹ ಕತೆ. ಇವತ್ತಿಗೂ ಕೂಡ ಕಾಂತಾರ ಸಿನಿಮಾಗೆ ನಾವು ಬಹುಪರ ಕೇಳ್ತೀವಿ. ಆದ್ರೆ ಕಾಂತಾರ ಚಾಪ್ಟರ್ 1 ಹೆಂಗಿದೆ ಗೊತ್ತಾ? ದುಡ್ಡು ಮಾಡೋದಕ್ಕೆ ಅಂತಾನೆ ಮಾಡಿರುವಂತಹ ಸಿನಿಮಾ ಇದು. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೊಂಬಾಳೆ ಫಿಲ್ಮ್ಸ್ ಅವರು ಅದ್ಭುತವಾದಂತಹ ಸಿನಿಮಾಗಳನ್ನ ನಿರ್ಮಾಣ ಮಾಡಿದವರು, ಕನ್ನಡವನ್ನ ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋದವರು ಹೊಂಬಾಳೆ ಫಿಲ್ಮ್ಸ್ ಅವರು. KGF ಇರ್ಬೋದು, KGF ಚಾಪ್ಟರ್ 1, ಈ ರೀತಿಯ ಅದ್ಭುತ ಸಿನಿಮಾಗಳನ್ನ ನಿರ್ಮಿಸಿದವರು ಹೊಂಬಾಳೆ ಫಿಲ್ಮ್ಸ್ ಅವರು. ಇನ್ನು ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಬಗ್ಗೆ ಇಲ್ಲಿ ನಾವು ಮಾತನಾಡ್ತಾ ಇಲ್ಲ. ಅವರು ಹಿಂದೆ ಮಾಡಿರುವಂತಹ ಸಿನಿಮಾಗಳು, ಕಾಂತಾರ ಇರ್ಬೋದು, ಸರ್ಕಾರಿ ಹಿರಿಯ ಪ್ರಾಥಮಿಕ, ಈ ರೀತಿಯ ಒಂದಿಷ್ಟು ಸಿನಿಮಾಗಳು ಬಹಳ ಚೆನ್ನಾಗಿದ್ದಾವೆ. ಕತೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಇಲ್ಲಿ ಕಾಂತಾರ ಚಾಪ್ಟರ್ 1 ಬರೋದಕ್ಕಿಂತ ಮುಂಚೆ ಕಾಂತಾರ ಸಿನಿಮಾ ಬಂತಲ್ಲ, ಆ ಸಿನಿಮಾದ ಬಗ್ಗೆನೇ ನಾವು ಮಾತಾಡೋಣ. ಆ ಸಿನಿಮಾದಲ್ಲಿ ಏನ್ ಮಾಡಿದ್ರು? ಕತೆಗೆ ಒತ್ತನ್ನ ಕೊಟ್ಟಿದ್ರು. ಆದ್ರೆ ಕಾಂತಾರ ಚಾಪ್ಟರ್ 1 ಅಲ್ಲಿ ಮಾಡಿದಾರ. ಜನ ಏನ್ ಹೇಳ್ತಿದಾರ ಗೊತ್ತಾ? ನನ್ನನ್ನ ಸೇರಿದಂತೆ ನಾನು ಸಿನಿಮಾ ನೋಡ್ಕೊಂಡ್ ಬಂದೆ. ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾದ ಕತೆ ನನಗೆ ಸಂಪೂರ್ಣವಾಗಿ ಅರ್ಥ ಆಗ್ಲಿಲ್ಲ. ಯಾರ್ಯಾರೋ ಬಂದು ಹೋಗ್ತಾರೆ ರೀ. ಪಾರ್ಟ್ 1 ಅಂತೂ ನೋಡಿ ಎಷ್ಟರ ಮಟ್ಟಿಗೆ ನಿರೀಕ್ಷೆ ಇತ್ತು ಅಂತ ಹೇಳಿದ್ರೆ, ಕಾಂತಾರ ಚಾಪ್ಟರ್ 1 ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಕತೆನೇ ಇಲ್ಲ ಸ್ವಾಮಿ, ಬರೀ ಅಬ್ಬರದ ಗ್ರಾಫಿಕ್ಸ್ಗಳು, ಯಾವ್ದ್ಯಾವುದೋ ಬೇರೆ ಬೇರೆ ಭಾಷೆಗಳನ್ನ, ಸಿನಿಮಾಗಳನ್ನ ನೋಡಿ ಇವರು ಕನ್ನಡಕ್ಕೆ ತಂದು ತುರುಕಿ ಕನ್ನಡಿಗರ ತಲೆ ಕೆಡಿಸೋ ಕೆಲಸ ಮಾಡ್ತಿದ್ದಾರೆ ಇವರು.
ಏನೇನೋ ಆರಂಭದಲ್ಲಿ ಪಾರ್ಟ್ 1 ಅಲ್ಲಿ ಕದಂಬರು ಬರ್ತಾರೆ, ಆತ ಏನೋ ಮಾಡ್ತಿರ್ತಾನೆ, ಯಾರನ್ನೋ ಚುಟ್ಸಾಯಿಸೋದು, ಯಾರನ್ನೋ ಮಾಡೋದು. ಇಲ್ಲಿ ನಾವು ರಿಷಬ್ ಶೆಟ್ಟಿ ಆಕ್ಟಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ. ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು, ಆಕ್ಟಿಂಗ್ ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಡೈರೆಕ್ಷನ್ ಅನ್ನ ಯಾಕಿಂಗ್ ಮಾಡಿದಾರೋ ಗೊತ್ತಿಲ್ಲ. ಏನೋ ಮೋಸ್ಟ್ಲಿ ಅನ್ಸ್ಬಿಟ್ಟಿದೆ, ಅತಿಯಾದ ಗ್ರಾಫಿಕ್ಸ್ಗಳು, ಅತಿಯಾಗಿ ಸೌಂಡ್ಗಳು, ಅದೆಲ್ಲವನ್ನ ಮಾಡಿದ್ರೆ ಜನರಿಗೆ ಇಷ್ಟ ಆಗತ್ತೆ ಅಂತ ಹೇಳಿ. ಇಲ್ಲಿ ಜನರಿಗೆ ಏನು ಬೇಕು ಅದನ್ನ ಕೊಡುವಲ್ಲಿ ರಿಷಬ್ ಶೆಟ್ಟಿ ಟೀಮು 100% ಎಡವಿದ್ದಾರೆ. ಕಾಂತಾರ ಸಿನಿಮಾವನ್ನ ನೋಡ್ಕೊಂಡು ಅದೇ ರೀತಿ ಇರುತ್ತೆ ಕಾಂತಾರ ಚಾಪ್ಟರ್ 1 ಅಂತ ಯಾರಾದ್ರೂ ಸಿನಿಮಾ ನೋಡೋದಕ್ಕೆ ಹೋದ್ರೆ 100% ಹೇಳ್ತೀನಿ ನಿರಾಸೆ. ನನ್ನ ರಿವ್ಯೂ ನೋಡ್ಕೊಂಡೇ ನೀವು ಸಿನಿಮಾಗೆ ಹೋಗಿ. ಆಯ್ತು, ಸ್ಪೀಡ್ ನ್ಯೂಸ್ ಇಂದ ರಿವ್ಯೂ ಮಾಡಿದಾರಪ್ಪ. ಕಾಂತಾರ ಚಾಪ್ಟರ್ 1 ನೀವಿಟ್ಟಂತಹ ಎಕ್ಸ್ಪೆಕ್ಟೇಷನ್ಗೆ ತಕ್ಕನಾಗಿ ಸಿನಿಮಾ ಇಲ್ಲ, ನಾವು ಹೇಳ್ತಾ ಇದ್ದೀವಿ. ಆಯ್ತು, ನೀವು ಸಿನಿಮಾ ನೋಡ್ಕೊಂಡು ಬಂದಾದ್ಮೇಲೆ ನಮಗೆ ಕಮೆಂಟ್ ಮಾಡಿ, ನೀವು ಹೇಳಿದ್ದು ಸುಳ್ಳು ಅಂತ. 100% ಇಲ್ಲ, ನಿಮಗೆ ನಿರಾಸೆಯಾಗೋದು ಗ್ಯಾರಂಟಿ. ನೋಡಿ, ಒಳ್ಳೆ ಸಿನಿಮಾಗೆ 1 2 ಅಲ್ಲ ಡಬಲ್ ದುಡ್ಡು ಕೊಟ್ಟು ಹೋಗೋಣ. ನಮ್ಮ ಜನ ಕತೆಗೆ ಒತ್ತು ಕೊಡ್ತಾರೆ ಸ್ವಾಮಿ. ಮೊದಲು ಕತೆ ಮೇಲೆ ಸಿನಿಮಾ ಮಾಡಿ. ನೀವು ಯಾವ್ದ್ಯಾವ್ದೋ ಇಷ್ಟ ಕತೆ ಇಟ್ಕೊಂಡು ಗ್ರಾಫಿಕ್ಸ್ಗಳು ಹಾಕೊಂಡು ಅಬ್ಬರದ ಗ್ರಾಫಿಕ್ಸು, ಅಬ್ಬರದ ಸೌಂಡು. ಹೆಂಗ ಅನಿಸ್ತಿದೆ ಅಂದ್ರೆ, ಈ ಟ್ರೈಲರ್ ನೋಡಿದಾಗ್ಲೇ ನಮಗೊಂದು ರೀತಿ ಅನಿಸ್ತು, ಈ ಬಾಹುಬಲಿ ಸಿನಿಮಾದ ರೀತಿಯಲ್ಲಿ ಟ್ರೇಲರ್ ಮಾಡಿದ್ದಾರೆ ಅಂತ ಹೇಳಿ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಹಂಗೆ ಅನ್ಸುತ್ತೆ. ಸೇಮ್ ಯಥಾ ಪ್ರಕಾರ ರಿಷಬ್ ಶೆಟ್ಟಿ ಅವರು ಹಂಗೆ ಇಳಿಸಿದ್ದಾರೆ. ಮತ್ತೆ ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ ಕನ್ನಡ 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 ಎಲ್ಲಿ ಹೋದ್ರು ಕೂಡ ಅಂತ. ಸಿನಿಮಾ ನೋಡಿದಾಗ ತುಳುಗೆ ಹೆಚ್ಚಿನದಾಗಿ ಒತ್ತು ಕೊಟ್ಟಿದ್ದಾರೆ. ಅದು ಸಿನಿಮಾದ ಎಂಡಿಂಗ್ ಒಂದು 40 ನಿಮಿಷಗಳು ಏನು ಬರುತ್ತೆ ಸಿನಿಮಾ, ಕಂಪ್ಲೀಟ್ ಆಗಿ ತುಳುಮಯ. ನೋಡಿ, ಅವರವರ ಭಾಷೆ ಅಲ್ಲಲ್ಲಿಗೆ. ಬರೀ ಮಂಗಳೂರವರೇನ ಸಿನಿಮಾ ನೋಡೋದು, ಬರೀ ತುಳು ಅವರೇನ ಸಿನಿಮಾ ನೋಡೋದು, ಕನ್ನಡಿಗರು ನೋಡಲ್ವಾ? ಕನ್ನಡ 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 ಅಂತೀರಾ, ಯಾಕೆ ಈ ರೀತಿ ಮಾಡಿದ್ದೀರಾ ರಿಷಬ್ ಶೆಟ್ರೆ? ಅದನ್ನು ಕನ್ನಡದಲ್ಲಿ ಇದು ಮಾಡ್ಬೋದಿತ್ತಲ್ಲ. ಅಲ್ಲಿ ಭಾಗದವರಿಗೆ ಹೆಚ್ಚಿನದಾಗಿ ಒತ್ತು ಕೊಟ್ಟಿರೋದು ರಿಷಬ್ ಶೆಟ್ರು. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಕನ್ನಡ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿದೆ, 30 ದೇಶದಲ್ಲಿ ರಿಲೀಸ್ ಆಗಿದೆ, 7,000 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದೆ. ಖಂಡಿತವಾಗ್ಲೂ ಕೂಡ ಖುಷಿ ವಿಚಾರ. ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡಿದ್ದೀರಾ. ನಿಮ್ಮ ಉದ್ದೇಶ ಏನ್ ಗೊತ್ತಾ? ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಕತೆ ಕೊಡಬೇಕು ಅನ್ನೋದಲ್ಲ. ಒಂದು ಸಿನಿಮಾಗೆ ನಾನು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿಬಿಡಬೇಕು, ಜನರಿಗೆ ಮಂಕು ಬೂದಿ ಎರಚಬೇಕು ಅನ್ನುವಂತಹ ಕಾನ್ಸೆಪ್ಟು. ತಲೆ ಬುರುಡ ಇಲ್ದಿರುವಂತಹ ಕತೆ ಕಾಂತಾರ ಚಾಪ್ಟರ್ 1. ನೀವು ಇಡೀ ಸಿನಿಮಾ ನೋಡಿದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಕಂಪ್ಲೀಟ್ ಆಗಿ ಸಿನಿಮಾ ಅರ್ಥ ಆಗೋಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಏನೇನೋ ಟರ್ನ್ಗಳು, ಯಾರೋ ಯಾರನ್ನ ಬಿಲ್ಬಾಣದಲ್ಲಿ ಒಡೆಯೋದು, ಏನೋ ಮಾಡೋದು. ಕದಂಬರಂತೆ ಅವ್ರನ್ನ ಕತೆಗಳನ್ನ ಎಳ್ಕೊಂಬರೋದು. ಕದಂಬರಂದ್ರೆ ಹೆಂಗೆ? ಅವರು ಒಂದು ಸಾಮ್ರಾಜ್ಯವನ್ನ ಕಟ್ಟದಂತವ್ರು. ಏನೇನೋ ಮಾಡಿ, ಏನೇನೋ ಮಿಕ್ಸ್ ಮಾಡಿ. ಒಬ್ರು ಲೇಡಿ ಹೇಳ್ತಾರೆ ಸಿನಿಮಾ ನೋಡ್ಕೊಂಡ್ ಬಂದವರು, ಯಾಕ್ರಿ ಬೆಳಗ್ಗೆ ಎದ್ದು 6:30 ಶೋಗೋ 6 ಗಂಟೆ ಶೋಗೋ ಬರ್ತಾರೆ? ಕನ್ನಡದ ಮೇಲೆ ಅಷ್ಟು ಅಭಿಮಾನ, ಅಷ್ಟು ಪ್ರೀತಿ ಇರುತ್ತೆ. ಕನ್ನಡದವರು ಒಂದು ಅದ್ಭುತ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ ಈ ರೀತಿನ ಸಿನಿಮಾ ಮಾಡೋದು, ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿನ ಜನಗಳಿಗೆ ಮಂಕು ಬುದ್ಧಿ ಎರಚೋದು, ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡುತ್ತೆ ಅಂತ ಹೇಳಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಹೇಳ್ತೀರಾ. ಹೆಂಗೆ ಹೇಳ್ತೀರಾ ನೀವು? ಅಂದ್ರೆ ಈ ತಮಿಳು ತೆಲುಗು ಸಿನಿಮಾಗಳನ್ನ ಮಾಡ್ತಾರಲ್ಲ, ಅಬ್ಬರದ ಗ್ರಾಫಿಕ್ಸು ಅದು ಇದು ಅಂತ ಹೇಳಿ, ಆ ರೀತಿನೇ ಇದು ಸಿನಿಮಾ ಇರೋದು. ಬಹಳಷ್ಟು 100% ಸಿನಿಮಾ ನಿರಾಸೆ ಉಂಟು ಮಾಡುತ್ತೆ. ನೀವೇನಾದ್ರೂ ಸಿನಿಮಾ ನೋಡಾದ್ಮೇಲೆ ನೀವು ನಮಗೆ ಕಮೆಂಟ್ ಮಾಡಿ. ಹೌದು, 100% ನಮ್ಮ ಎಕ್ಸ್ಪೆಕ್ಟೇಷನ್ ಆಗಿ ಸಿನಿಮಾ ಇಲ್ಲ. ಎಲ್ಲೆಲ್ಲಿ ಮೈನಸ್ ಆಗಿದೆ ಗೊತ್ತಾ? ಕಾಂತಾರ ಚಾಪ್ಟರ್ 1 ಸಿಕ್ಕಾಬಟ್ಟೆ ಟೆಕ್ನಾಲಜಿಯನ್ನ ಯೂಸ್ ಮಾಡಿರೋದು. ಸಿಕ್ಕಾಬಟ್ಟೆ ಬರ ಟೆಕ್ನಾಲಜಿಗಳೆಲ್ಲ ಯೂಸ್ ಮಾಡ್ಕೊಂಡು ಜನರನ್ನ ಕನ್ಫ್ಯೂಸ್ ಮಾಡಿ ದೊಡ್ಡದಾಗಿ ಸೌಂಡು, ದೊಡ್ಡದಾಗಿ ಅಬ್ಬರ ಮಾಡಿದ ಕೂಡಲೇ ಕ್ಲಿಕ್ ಆಗ್ಬಿಡ್ತಾರೆ. ಕೋಟ್ಯಾಂತರ ರೂಪಾಯಿ ಆಗ್ಬಿಡುತ್ತೆ ನಮಗೆ. ಈ ರೀತಿ ಬೇಗ ಹಣ ಮಾಡಬೇಕು. ಯಾಕೆ ಈ ರೀತಿ ಹೊಂಬಾಳೆ ಫಿಲ್ಮ್ಸ್ ಅವ್ರು ಮಾಡ್ತಾವ್ರೋ ಗೊತ್ತಿಲ್ಲ. ಕತೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಕಾಂತಾರ ಹೆಂಗಿತ್ತು? ಅದ್ಭುತವಾದಂತಹ ದಂತಕತೆ. ಇವತ್ತು ಕೂಡ ನಾವು ಕಾಂತಾರ ಸಿನಿಮಾವನ್ನ ತೆಗಳುತ್ತಾ ಇಲ್ಲ, ಹೊಗಳುತ್ತಾ ಇದ್ದೀವಿ. ಆದರೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಇದೆಯಲ್ಲ, ನಿನ್ನೆ ರಿಷಬ್ ಶೆಟ್ಟಿ ಅವರ ವೈಫ್ ಕಣ್ಣೀರ್ ಹಾಕ್ತಾರೆ. ಮೋಸ್ಟ್ಲಿ ಸಿನಿಮಾ ಚೆನ್ನಾಗಿಲ್ಲ ಅಂತಾನೆ ಅವ್ರು ಕಣ್ಣೀರ್ ಹಾಕಿರ್ಬೋದೇನೋ, ಗೊತ್ತಿಲ್ಲ. ಅದು ಬೇರೆಯವರು ಅಯ್ಯೋ ಕಾಂತಾರ ಸಿನಿಮಾ ನೋಡಿ ಕಣ್ಣೀರ್ ಹಾಕಿದ್ದು ಯಾಕೆ? ಜನರ ರಿಯಾಕ್ಷನ್ ನೋಡಿ ಕಣ್ಣೀರ್ ಹಾಕಿದ್ದಾರೆ. ಮೊದಲು ಅವರೆಲ್ಲ ಕುತ್ಕೊಂಡು ಸಿನಿಮಾ ನೋಡಿರ್ತಾರೆ. ಜನರಿಗೆ ಎಕ್ಸ್ಪೆಕ್ಟೇಷನ್ ತಕ್ಕ ಲೆವೆಲಲ್ಲಿ ಇಲ್ವಲ್ಲ ಅಂತ ಹೇಳಿ ಮೋಸ್ಟ್ಲಿ ರಿಷಬ್ ಶೆಟ್ಟಿ ಅವರ ವೈಫ್ ಪ್ರಗತಿ ಅವರು ಕಣ್ಣೀರು ಹಾಕಿರಬಹುದು. ಈ ರೀತಿನೂ ಇರಬಹುದು. ಮೊದಲಿಗೆ ಹೇಳಿದಾಗೆ ಸಿಕ್ಕಾಬಟ್ಟೆ ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ. ಅದು
ಕಡಿಮೆ ಮಾಡಬೇಕಿತ್ತು. ಅಷ್ಟೊಂದು ಟೆಕ್ನಾಲಜಿ ಅವಶ್ಯಕತೆ ಇಲ್ಲ ಸ್ವಾಮಿ. ನಮ್ಮ ಕನ್ನಡಿಗರು ಒಳ್ಳೆ ಕತೆ ಕೇಳ್ತೀವಿ ನಾವು. ಅಣ್ಣವರು ಸಿನಿಮಾ ಮಾಡಿದ್ದಾರೆ ಸ್ವಾಮಿ, ಎಂತೆಂಥ ಸಿನಿಮಾ ಮಾಡಿದ್ದಾರೆ, ಎಂತೆಂಥ ಅದ್ಭುತ ಕತೆಗಳು. ಇವತ್ತು ಇಡೀ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂಥದ್ದು, ಕತೆಗೆ ಹೆಚ್ಚಿನದಾಗಿ ಒತ್ತು ಕೊಟ್ಟಿರೋದು ಅಣ್ಣವ್ರು ಇರಬಹುದು, ವಿಷ್ಣುವರ್ಧನ್ ಅವ್ರು ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ಶಂಕರ್ನಾಗ್ ಅವ್ರು ಇರ್ಬೋದು, ಇನ್ನೂ ಸಾಕಷ್ಟು ನಟರುಗಳಿದ್ದಾರೆ. ಆದರೆ ಈಗಿನ ನಟರುಗಳು ಹೇಗಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಬ್ಬರದ ಗ್ರಾಫಿಕ್ಸ್ಗಳನ್ನ ಮಾಡೋದು, ಅಬ್ಬರದ ಇರಬರ ಟೆಕ್ನಾಲಜಿಗಳು, ಅಂತೆಂಥದ VFX, ಹಾಳು ಮುಳು 3D 5D ಎಲ್ಲ ಮಾಡ್ಕೊಂಡು ಜನರಿಗೆ ಒಂದು ರೀತಿಯಲ್ಲಿ ಗಲಿಬಿಲಿ ಮಾಡಿ, ಹೆಂಗೆ ಈ ಕಡೆ ಚೆನ್ನಾಗಿದೆ ಅಂತಲೂ ಹೇಳಕ್ಕಾಗಲ್ಲ, ಜನ ಈ ಕಡೆ ಚೆನ್ನಾಗಿಲ್ಲ ಅಂತಲೂ ಹೇಳಕ್ಕಾಗಲ್ಲ, ಆ ರೀತಿ ಮಾಡಿ ಬಿಸಾಕಿರೋ ಸಿನಿಮಾ ಕಾಂತಾರ ಚಾಪ್ಟರ್ 1. ಕತೆಗೆ ಒತ್ತು ಕೊಡಬೇಕಾಗಿತ್ತು. 3 ವರ್ಷ ಕಾದ್ವಲ್ಲ ನಾವು, ಆ 3 ವರ್ಷ ಕಂಪ್ಲೀಟ್ ಆಗಿ ವೇಸ್ಟ್ ಆಗಿದೆ. ಬಟ್ ಕಾಂತಾರ ಚಾಪ್ಟರ್ 1, ಕಾಂತಾರ ಇತ್ತಲ್ಲ ಸಿನಿಮಾ, 3 ವರ್ಷದ ಹಿಂದೆ ಬಂದಿತ್ತಲ್ಲ, ಒಂದು ಅದ್ಭುತವಾದ ದಂತಕತೆ. ಕತೆಗೆ ಸಿಕ್ಕಾಪಟ್ಟೆ ಒತ್ತು ಕೊಟ್ಟಿದ್ರಿ. ಏನು ಅದ್ಭುತ ರೀ, ಒಂದಕ್ಕೊಂದು ಕತೆ ಲಿಂಕು. ಬಟ್ ಚಾಪ್ಟರ್ 1 ಇದೆಯಲ್ಲ, ನಿಜವಾಗ್ಲೂ ಹೇಳ್ತೀನಿ, ದೇವರಾಣಗಳು, ಕತೆ ಅರ್ಥನೇ ಆಗಲ್ಲ ನಿಮಗೆ. ಅದು ಬಿಟ್ಟರೆ ಸೌಂಡು ಸಿಕ್ಕಾಪಟ್ಟೆ ಜಾಸ್ತಿ. ಹೆಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ, ನಾನು ಆಗಲೇ ಹೇಳಿದಾಗ, ಈ ಸೌಂಡ್ ಗಿೌಂಡ್ ಎಲ್ಲ ಕೊಟ್ಬಿಟ್ರೆ ನಮ್ಮ ಜನ ಇಷ್ಟಪಟ್ಬಿಡ್ತಾರೆ, ಜಾತ್ರೆ ಮಾಡಿಬಿಟ್ರೆ ಇಷ್ಟಪಟ್ಬಿಡ್ತಾರೆ ಅಂತ ಹೇಳಿ. ಅದು ಬಿಟ್ಟರೆ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ರುಕ್ಮಿಣಿ ವಸಂತ್ ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಅದರ ಜೊತೆಗೆ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಅಂತೂ ಸೂಪರು. ಓವರ್ ಆಲ್ ಆಗಿ ಹೇಳೋದಕ್ಕೆ ಹೋದರೆ ಒಂದು ಆ್ಯಾವ್ರೇಜ್ ಮೂವಿ ಅಂತಾನೆ ಹೇಳ್ಬೋದು. ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಲ್ಲ, ಆ ಎಕ್ಸ್ಪೆಕ್ಟೇಷನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾ 100% ರೀಚ್ ಆಗೋದ್ರಲ್ಲಿ ಸಫಲ ಆಗಿಲ್ಲ, ವಿಫಲ ಆಗಿದೆ. ನೀವು ಬಹಳ ನಿರೀಕ್ಷೆ ಇಟ್ಕೊಂಡೇನಾದರೂ ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ಥಿಯೇಟ್ರಿಗೆ ಹೋದರೆ ಖಂಡಿತ ನಿರಾಸೆ ಆಗುತ್ತೆ. ಫಸ್ಟ್ ಹಾಫ್ ಅಲ್ಲಿ ಖಂಡಿತ ನಿರಾಸೆ ಆಗುತ್ತೆ. ಅದಾದ್ಮೇಲೆ 40 ನಿಮಿಷ ಒಂದು ಅದ್ಭುತವಾದಂತಹ ದೃಶ್ಯ ವೈಭವ ಯಾವುದು ಕೂಡ ಇಲ್ಲ. ಅಲ್ಲೂ ಕೂಡ ನಿಮಗೆ ನಿರಾಸೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ನಾವು ಯಾವುದೇ ಉದ್ದೇಶ ಇಟ್ಕೊಂಡು ಕೂಡ ಈ ರಿವ್ಯೂ ಮಾಡ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇಲ್ಲ. ನಮಗನ್ಸಿದ್ದು ನಾವು ನೋಡಿದ್ದನ್ನ ಹೇಳ್ತಾ ಇದ್ದೀವಿ, ಅದು ನಮ್ಮ ಹಕ್ಕು. ನೀವು ತರೇಹವಾರಿ ಕಮೆಂಟ್ ಮಾಡ್ಕೊಂಡ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಮಗೂ ಕನ್ನಡದ ಮೇಲೆ ಪ್ರೀತಿ ಇದೆ, ಕನ್ನಡ ಸಿನಿಮಾಗಳ ಮೇಲೆ ಖಂಡಿತವಾಗ್ಲೂ ಕೂಡ ಗೌರವ ಇದೆ. ಎಲ್ಲರ ಸಿನಿಮಾಗಳನ್ನು ನೋಡ್ಕೊಂಡು ಬರ್ತಿದ್ದೀವಿ, ಚಿಕ್ಕ ಸಿನಿಮಾನೋ ದೊಡ್ಡ ಸಿನಿಮಾನೋ ಎಲ್ಲವನ್ನ ಕೂಡ ಗೌರವಿಸಿದ್ದೀವಿ. ಆದರೆ ಕಾಂತಾರ ಚಾಪ್ಟರ್ 1 ನಿರೀಕ್ಷಿತ ಮಟ್ಟದಲ್ಲಿ ಅವರು ಜನರನ್ನ ತಲುಪೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಯಶಸ್ವಿಯಾಗಿಲ್ಲ.